ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಫಸ್ಟ್ ಇಲ್ಲಿ ಪ್ರೋಮೋ ನೋಡ್ಬಿಡೋಣ. ತರ ಯಾರು ಚಿಕ್ಕವರು ದೊಡ್ಡವರು ಅಲ್ಲ, ಸೆಲೆಬ್ರಿಟಿ ನಾನ್ ಸೆಲೆಬ್ರಿಟಿ ಅಲ್ಲ, ದೊಡ್ಡ ಮಾತಾಡ್ಲಿಕ್ಕೆ ಎಲ್ಲರಿಗೆ ಬರುತ್ತೆ. ವೋಟ್ ಹಾಕಿ ಹೊರಗಡೆ ಹಾಕಿದ್ರೆ ಯಾರಾದ್ರೂ ಒಬ್ಬರಲ್ಲಿ ಹೊರಗಡೆ ಹಾಕಿದ್ರೆ ನೀವು ಯಾರನ್ನ ಹಾಕ್ತೀರಿ? ಎಲ್ಲರಿಗೆ ಹಾಕ್ತೀನಿ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಪ್ರೋಮೋ ಅಂತೂ ಎಕ್ಸಲೆಂಟ್ ಆಗಿದೆ. ನಿಜವಾಗ್ಲೂ ಕೂಡ ಕ್ಯಾಪ್ಷನ್ ಅಂತೂ ಸಖತ್ತಾಗಿ ಕೊಟ್ಟಿದ್ದಾರೆ. ರೆಬಲ್ ಆಗಿರೋ ರಕ್ಷಿತನ ನೋಡಿ ಮನೆ ಮಂದಿ ಎಲ್ಲ ಶಾಕ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು, ಇಲ್ಲಿ ಶಾಕ್ ಆಗಿರೋಕ್ಕಿಂತ ಇಲ್ಲಿ ಬೆಚ್ಚ ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಗ್ರ್ಯಾಂಡ್ ಓಪನಿಂಗ್ ಏನಿತ್ತು ಅದರಲ್ಲಿ ರಕ್ಷಿತಾ ಅವ್ರು ಬಂದಿದ್ರು, ಹಾಗೆ ಬಂದು ಹೀಗೋದ್ರು, ಅಂದ್ರೆ ಬಂದೇ ಪುಟ್ಟ ಹೋದ ಪುಟ್ಟ ಆಗೋಗ್ಬಿಟ್ಟಿತ್ತು. ಆದ್ರೆ ಅವರು ರೀ ಎಂಟ್ರಿ ಕೊಟ್ಟಿದ ತಕ್ಷಣ ಸ್ವಲ್ಪ ಎಲ್ಲರೂ ಮುಖಗಳು ನೀವು ನೋಡಬೇಕು. ಇವಾಗ ನಾನು ಇಮೇಜಸ್ಗಳು ಹಾಕ್ತೀನಿ. ಏನು ಆಶ್ಚರ್ಯ ಇಲ್ಲಿ, ಯಾಕಂತಂದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರುತ್ತೆ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಇಲ್ಲಿ ಫಸ್ಟ್ ಹೇಳಿದ್ರು. ಅಂದ್ರೆ 19 ಜನ ಇವಾಗ ಎಂಟ್ರಿ ಆಗಿದ್ಮೇಲೆ ಇವ್ರು ಹೊರಗಡೆ ಹೋಗಿದ ತಕ್ಷಣ ನಾನು ಇಲ್ಲಿ ಸ್ವಾಗತ ಮಾಡಕ್ ಬಂದಿಲ್ಲ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಹೇಳ್ದಾಗನೆ ಇಲ್ಲಿ ಗೊತ್ತಾಗಿತ್ತು. ಅಂದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ರು. ಇವಾಗ ಇದೊಂದು ದೊಡ್ಡ ಟ್ವಿಸ್ಟ್ ಆಗಿರುತ್ತೆ. 18 ಜನ ಏನಿದ್ರು ಈಗ ಒಬ್ರು ಆಡ್ ಆಗಿದ್ದಾರೆ. ಈಗ ಎಲ್ರಿಗೂ ಪುಕ್ಕ ಅನ್ನಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಏನಕ್ಕೆ ಅಂತಂದ್ರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ಅವ್ರು ಮಾತ್ರನೇ ಇಲ್ಲಿ ಸೇವ್ ಆಗಿದ್ರು. ಇನ್ನು 7 ಜನ ಇಲ್ಲಿ ನಾಮಿನೇಷನ್ ಅಲ್ಲಿ ಈಗ ಕೂತಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಯಾವ ರೀತಿ ಕೇಳ್ತಿದ್ದಾರೆ ಅಂತಂದ್ರೆ, ಕೆಲವೊಬ್ಬರಿಗೆ ಇಲ್ಲಿ ರಕ್ಷಿತ್ ಅವರು ಬಂದಿರೋದು ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿ ಆಗಿರೋದು ಇಷ್ಟ ಆಗಿರಲ್ಲ, ಕೆಲವೊಬ್ರಿಗಂತೂ ಸಿಕ್ಕಾಪಡೆ ಖುಷಿಯಾಗಿದೆ. ಆಲ್ಮೋಸ್ಟ್ ಇವಾಗ ಅವ್ರು ಕೇಳ್ತಿರೋದು ಕೂಡ ಇಲ್ಲಿ ಸರಿಯಾಗಿದೆ. ನನಗೆ ಯೋಗ್ಯತೆ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ, ಅದು ಹೇಗೆ ಹೇಳಿದ್ರಿ? ನನಗೆ ಯೋಗ್ಯತೆ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರೂವ್ ಮಾಡ್ತೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು. ನನಗೆ ಹೊರ ಹಾಕಿದ್ರಲ್ಲ, ಅದೊಂದು ಏನು ರೀಸನ್ ಕೊಟ್ಟರು, ಆ ರೀಸನ್ ಅದು ಪ್ರಾಪರ್ ಆದ ರೀಸನ್ ಅಲ್ಲ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳಿದ್ರು. ನಿಜವಾಗ್ಲೂ ಕೂಡ ಅವ್ರು ಹೇಳ್ತಿರೋದು ಕರೆಕ್ಟ್. ಯಾಕಂದ್ರೆ ಒಂದು ಪ್ರಾಪರ್ ಆದ ರೀಸನ್ ಕೊಡಲಿಲ್ಲ. ಇಲ್ಲಿ ಅಶ್ವಿನಿ ಅವ್ರು ಮಾತ್ರನೇ, ಅಂದ್ರೆ ಅಶ್ವಿನಿ ಗೌಡ ಅವ್ರು ಮಾತ್ರನೇ ಇಲ್ಲಿ ಅವ್ರ ಪರ ಮಾತಾಡಿದ್ದು. ಪಾಪ ಇನ್ನೂ ಕೂಡ ಚಿಕ್ಕೋಳು, ಇಲ್ಲಿ ನಾವೇನಾದ್ರು ಹೇಳ್ಕೊಟ್ರೆ ಕಲ್ತ್ಕೊಂತಾಳೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಆದರೆ ಜಾನ್ವಿ ಅವರು ಇವ್ರ ಬಗ್ಗೆ ಇಲ್ಲಿ ಮಾತಾಡಿದ್ದು ಸ್ವಲ್ಪ ತಪ್ಪಾಗಿತ್ತು. ಆದರೆ ಇವಾಗ ಅವರು ಈ ರೀತಿಯಾಗಿ ಹೇಳ್ತಿದಾರೆ. ಎಲ್ರಿಗೂ ಕೂಡ ಇಲ್ಲಿ ಡೈರೆಕ್ಟ್ ಆಗೇನೆ ಏನು ಮನಸ್ಸಲ್ಲಿ ಇಟ್ಕೊಳ್ಳದೆ ಡೈರೆಕ್ಟ್ ಆಗಿ ಮಾತಾಡ್ತಿದ್ದಾರೆ ಎಲ್ಲರ ಹತ್ರ ಕೂಡ. ಆಲ್ಮೋಸ್ಟ್ ನೋಡೋದು 18 ಜನ ಏನಿದ್ರು, ಈಗ 19 ಜನ ಆಗಿದಾರಲ್ವಾ. ಈಗ ಎಲ್ರಿಗಿಂತ ಜಾಸ್ತಿ ಇವ್ರ ಮೇಲೆ ಫೋಕಸ್ ಹೋಗ್ತದೆ. ಆಲ್ಮೋಸ್ಟ್ ಇವ್ರು ಏನು ಮಾತಾಡ್ತಾರೆ, ಇವರು ಮೋಸ್ಟ್ಲಿ ಈಚೆಯಿಂದ ಎಲ್ಲ ತಿಳ್ಕೊಂಡ್ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಮನೆ ಒಳಗಡೆ ಇರೋರಿಗೆ ಇಲ್ಲಿ ಆತಂಕ ಆಗಿರುತ್ತೆ. ಇವ್ರ ಕೇಳಾದ್ರೂ ಏನಾದರೂ ಒಂದು ವಿಶೇಷ ಒಂದು ಟಾಸ್ಕ್ ಏನ ಕೊಟ್ಬಿಟ್ಟಿದಾರ, ನಮ್ಮನ್ನ ಯಾರನ್ನಾದ್ರೂ ಇಲ್ಲಿ ಡೈರೆಕ್ಟ್ ಆಗಿ ಇವಾಗ ಹೆಂಗೆ ನಾಮಿನೇಟ್ ಮಾಡ್ತಾರೆ ಅದೇ ರೀತಿ ಎಲಿಮಿನೇಟ್ ಮಾಡಿಬಿಡ್ತಾರಾ ಅನ್ನೋ ಭಯ ಅಂತೂ ಶುರುವಾಗಿದೆ. ಒಬ್ಬೊಬ್ರಿಗೂ ಪುಕ್ಕ ಇಲ್ಲಿ ಅಂತಿದೆ. ಯಾಕಂತಂದ್ರೆ ಆಲ್ಮೋಸ್ಟ್ ಡೈರೆಕ್ಟ್ ಆಗಿ ಇಲ್ಲಿ ಕಾಕ್ರೋಚ್ ಸುದಿ ಅವರು ಫೈನಲಿಸ್ಟ್ ಆದಾಗ ನೀವು ಡೈರೆಕ್ಟ್ ಆಗಿ ಒಬ್ಬರನ್ನ ಇಲ್ಲಿ ನಾಮಿನೇಟ್ ಮಾಡಿ ಅಂತಂದಾಗ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಿದ್ರು. ಅದೇ ರೀತಿ ಇವಾಗ ರಕ್ಷಿತ್ ಅವ್ರ ಕೈಲೂ ಕೂಡ ಏನಾದ್ರೂ ಒಂದು ಸೀಕ್ರೆಟ್ ಆದ ಅಧಿಕಾರ ಕೊಟ್ಟಿದಾರ ಅಂತ ಕೂಡ ಇಲ್ಲಿ ಶಾಕ್ ಆಗಿದ್ದಾರೆ. ಮತ್ತೆ ಯಾಕೆ ಸ್ಪಂದನ ಮಾಲು ಬೆಸ್ಟ್ ಅನ್ಸಿದ್ರು, ನಾನ್ ಯಾಕೆ ಬೆಸ್ಟ್ ಅನಿಸ್ಲಿಲ್ಲ ಅಂತ ಅಂದ್ಬಿಟ್ಟು ಕ್ವಶನ್ ಮಾಡ್ತಿದ್ದಾರೆ. ಇಲ್ಲಿ ಪ್ರಾಪರ್ ಆಗಿ ಅವರು ಕೇಳ್ತಿರೋದು ಕರೆಕ್ಟ್ ಆಗೇ ಇದೆ. ಅವರಿಬ್ರು ಬೆಸ್ಟ್ ಅನ್ಸಿದ್ರು, ಹೌದಲ್ವಾ? ಇಲ್ಲಿ ಆಲ್ಮೋಸ್ಟ್ ಮಾಲು ಅವರು ಕೂಡ ಅಷ್ಟೊಂದು ಇಲ್ಲಿ ಹೆಸರಿಲ್ಲ, ಆದ್ರೆ ಅವ್ರನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರಿ, ನನ್ನನ್ನು ಯಾಕೆ ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಿದ್ದಾರೆ. ದೊಡ್ಡ ಮಾತಾಡಕ್ಕೆ ಎಲ್ರಿಗೂ ಕೂಡ ಬರುತ್ತೆ, ನನಗೂ ಕೂಡ ಬರುತ್ತೆ ದೊಡ್ಡ ಮಾತಾಡಕ್ಕೆ ಅಂತ ಇಲ್ಲಿ ಅವರು ಕೂಡ ಇಲ್ಲಿ ಹೇಳ್ತಿದ್ದಾರೆ. ಮತ್ತೆ ಬಿಗ್ ಬಾಸ್ ಮನೆಯೊಳಗಡೆ ಬಂದ ಮೇಲೆ ನಾನು ಸೆಲೆಬ್ರಿಟಿ ಅಲ್ಲ ಅನ್ನೋದು ಇಲ್ಲಿ ಥಾಟ್ ಬರಲೇಬಾರ್ದು. ಬಟ್ ಅವ್ರು ಇಲ್ಲಿ ಅದೇ ಒಂದು ಪಾಯಿಂಟ್ನ ಇಲ್ಲಿ ಕರೆಕ್ಟ್ ಆಗಿ ಎತ್ತಿ ಹೇಳ್ತಿರೋದು ಕೂಡ ಹೌದು. ಯಾಕಂದ್ರೆ ಬಿಗ್ ಬಾಸ್ ಮನೆಯೊಳಗೆ ಎಲ್ಲರೂ ಕೂಡ ಇಲ್ಲಿ ಒಂದೇ ಸೆಲೆಬ್ರಿಟಿ ನಾನ್ ಸೆಲೆಬ್ರಿಟಿ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡಂಗಿಲ್ಲ. ಮನೆಯೊಳಗಡೆ ಹೋದ ಮೇಲೆ ಬಿಗ್ ಬಾಸ್ ಏನ್ ಕೊಡ್ತಾರೆ ಆಟಗಳನ್ನ, ಇಲ್ಲಿ ಬಿಗ್ ಬಾಸ್ ಮಾತ್ರನೇ ಬಿಗ್ ಬಾಸ್. ಯಾವ್ದಾರ ಒಬ್ಬ ವ್ಯಕ್ತಿ ಇಲ್ಲಿ ಬಿಗ್ ಬಾಸ್ ಮನೆಯೊಳಗಡೆ ಬಿಗ್ ಬಾಸ್ ಆಗಕ್ಕಂತೂ ಆಗಲ್ಲ. ದೊಡ್ಡ ಮಾತುಗಳನ್ನ ಎಲ್ಲರೂ ಕೂಡ ಇಲ್ಲಿ ಆಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ ರಕ್ಷಿತ್ ಅವರು. ಆಲ್ಮೋಸ್ಟ್ ಇವತ್ತ ಎಪಿಸೋಡ್ ಅದು ತುಂಬಾನೇ ಸಖತ್ತಾಗಿರುತ್ತೆ. ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಕೇಳ್ತಾರೆ, ನಿಮ್ಮನ್ನ ಓಟ್ ಹಾಕ್ಬಿಟ್ಟು ಹೊರಗಡೆ ಹಾಕಿದ್ರಲ್ಲ, ಅದರಲ್ಲಿ ಯಾರಾದ್ರೂ ಒಬ್ಬರಿಗೆ ನೀವು ಹೊರಗಡೆ ಹಾಕಿ ಅಂದ್ರೆ ಯಾರನ್ನ ಹಾಕ್ತೀರಾ ಅಂತ ಕೇಳಿದ್ರೆ ಎಲ್ಲಾರನ್ನೂ ಹಾಕ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಈಗ ಒಂಟಿಯಾಗಿ ಎಷ್ಟು ಜನ ಆಗಿದ್ರು ಅವರೆಲ್ಲರೂ ಕೂಡ ಈಗ ಬಿಗ್ ಬಾಸ್ ಮನೆಯಿಂದ ಈಚೆ ಬರ್ತಾರ. ಒಂದು ವೇಳೆ ವಿಶೇಷ ಅಧಿಕಾರ ಇತ್ತು ಅಂತಂತ ಅಂದ್ರೆ ಇಲ್ಲಿ ಕಿಚ್ಚ ಸುದೀಪ್ ಅವರು ನಿನ್ನೆ ಎಪಿಸೋಡ್ ಹೇಳಿದ್ರು, ಈಗ 50% ಅಷ್ಟು ಇಲ್ಲಿ ರೀಪ್ಲೇಸ್ ಆಗಬಹುದು ಅಂತ ಅಂದ್ಬಿಟ್ಟು, ಒಂದು ವೇಳೆ ಈ ರೀತಿ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಈಗ ಇರೋ ಸ್ಪರ್ಧಿಗಳಿಗೆ ಆತಂಕ ಅಂತೂ ಸ್ಟಾರ್ಟ್ ಆಗಿರುತ್ತೆ. ಆಲ್ಮೋಸ್ಟ್ ಇಲ್ಲಿ ಎಲ್ರೂ ನಾನು ಈಚೆ ಹಾಕ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವ್ರು ಕೂಡ ಇಲ್ಲಿ ಹೇಳಿದ್ದಾರೆ. ಈಗ ಪುಕ್ಕ ಸ್ಟಾರ್ಟ್ ಆಗಿದೆ, ಡವ ಅಂತ ಕೂಡ ಇಲ್ಲಿ ಎದೆ ಬಡಿತ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಯಾಕಂದ್ರೆ 7 ಜನ ನಾಮಿನೇಷನ್ ಆಗಿದ್ದಾರೆ, ಅವ್ರನ್ನ ಬಿಟ್ಟು ಒಂದು ವೇಳೆ ಇವ್ರನ್ನ ಇಲ್ಲಿ ಹಾಕ್ಬಿಡ್ತಾರ ಅಂತ ಅಂದ್ಬಿಟ್ಟು ಸ್ಪರ್ಧಿಗಳಿಗಂತೂ ಇಲ್ಲಿ ಅನ್ಸಿರುತ್ತೆ. ಬಿಗ್ ಬಾಸ್ ಏನೊಂದು ಟ್ವಿಸ್ಟ್ ಕೊಡ್ತಾರೆ. ಯಾಕಂದ್ರೆ ನಿನ್ನೆಯಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಇಲ್ಲಿ ನಿಮ್ ಬ್ಯಾಚ್ ಇವಾಗ ಏನಿದೆ 50% ಅಷ್ಟು ರೀಪ್ಲೇಸ್ ಮಾಡಿ ಒಂದು ಟೀಮ್ ಕೂಡ ಇಲ್ಲಿ ರೆಡಿ ಇರ್ಬೋದು ಅಂತ ಕೂಡ ಇಲ್ಲಿ ಹೇಳಿದ್ರು. ಇವಾಗ ರಕ್ಷಿತಾ ಅವ್ರಿಗೂ ಕೂಡ ಈ ಒಂದು ಕ್ವಶನ್ ಕೇಳಿದಾಗ ಇಲ್ಲ ನಾನು ಎಲ್ಲರೂ ಕೂಡ ಹೊರಗಡೆ ಹಾಕ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ
ಹೇಳಿದ್ರು. ಒಬ್ಬರನ್ನ ಅಂತ ಕೇಳಿದ್ರೆ ಇಲ್ಲ, ಇಲ್ಲಿ ನಾನು ಎಲ್ಲರನ್ನೂ ಕೂಡ ಈಚೆ ಕಳಿಸ್ತೀನಿ ಅಂತ ಹೇಳಿಕ್ಕೆ ಪ್ರತಿಯೊಬ್ಬರು ಕೂಡ ಅಶ್ವಿನಿ ಗೌಡ ಅವರಂತೂ ಸಿಕ್ಕಾಪಟ್ಟೆ ಶಾಕ್ ಆದ್ರು. ಬಟ್ ಇಲ್ಲಿ ಅವ್ರು ಕೇಳ್ತಿರೋದು ಕೂಡ ಇಲ್ಲಿ ಕರೆಕ್ಟೇ. ಇಲ್ಲಿ ಮನೆಗೆ ಬಂದಿದ ತಕ್ಷಣ ಇಮಿಡಿಯೇಟ್ ಆಗಿ ಜಡ್ಜ್ ಮಾಡಿ ಇಲ್ಲಿ ಈ ರೀತಿಯಾಗಿ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಈಚೆ ಹಾಕಿದ್ರು. ಒಂದು 2 ರಿಂದ 3 ನಿಮಿಷ ಇಲ್ಲ, ಒಂದು 5 ನಿಮಿಷ ಇಲ್ಲಿ ಮಾತಾಡಿರ್ಬೋದೇನೋ, ಏನೋ ಬಂದು ಹಿಂಗೆ ಹೋಗ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು. ಆದರೆ ಯಾರೂ ಕೂಡ ಏನು ಬಿಗ್ ಬಾಸ್ ಈ ರೀತಿಯಾಗಿ ಮಾಡಿದ್ರಲ್ಲ ನೀವು ಅಂತ ಯಾರು ಕೂಡ ಇಲ್ಲಿ ಕೇಳಿಲ್ಲ. ಅವ್ರ ಪರವಾಗಿ ಯಾರು ಕೂಡ ಮಾತಾಡಲಿಲ್ಲ ಅಂತ ಕೂಡ ಇಲ್ಲಿ ಅವ್ರಿಗೂ ಕೂಡ ಬೇಜಾರಿದೆ. ಅದಕ್ಕೋಸ್ಕರ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟಿದ ತಕ್ಷಣ ಮತ್ತೆ ಇವತ್ತಿನ ಎಪಿಸೋಡಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟಿದ ತಕ್ಷಣ ಇವರು ಕೇಳಿದ್ದಾರೆ ಮಿಕ್ಕಿದ ಸ್ಪರ್ಧಿಗಳಿಗೆ. ಇವತ್ತ ಸುದೀಪ್ ಅವ್ರು ಕೇಳಿದ ತಕ್ಷಣ ಅದು ಅವರೇ ಹೇಳಿದ್ರು. ಅದಕ್ಕೋಸ್ಕರನೇ ಯಾರು ಕೂಡ ನನ್ನ ಬಗ್ಗೆ ಸ್ಟ್ಯಾಂಡ್ ತಗೊಳ್ಳೇ ಇಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಆ ಒಂದು ಬೇಜಾರು ಏನಿದೆ ಅದನ್ನ ಈಗ ಹೊರ ಹಾಕ್ತಿದ್ದಾರೆ. ಸದ್ಯ ಈಗ ರಕ್ಷಿತಾ ಅವರು ರೆಬಲ್ ಆಗಿದ್ದಾರೆ. ಇವ್ರನ್ನ ನೋಡ್ಬಿಟ್ಟು ಮನೆ ಮಂದಿ ಎಲ್ಲ ಶಾಕು ಕೂಡ ಆಗಿದ್ದಾರೆ, ದಿಗ್ಭ್ರಮೆ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಇವ್ರು ಈ ರೀತಿ ಹೇಳಿದ ತಕ್ಷಣ ಅವರು ಪರ ಕೂಡ ಇಲ್ಲಿ ನಿಂತಿದ್ರು, ಒಬ್ಬರೇ ಒಬ್ರು, ಅದು ಅಶ್ವಿನಿ ಗೌಡ ಅವರು ಇಲ್ಲಿ ಹೇಳಿದ್ದು. ಯಾಕಂತಂದ್ರೆ ಇನ್ನೂ ಅವಳಿಗೆ ಪಾಪ ಚಿಕ್ಕ ಏಜು ಕಲ್ತ್ಕೊಳ್ತಾಳೆ ಅಂತ ಹೇಳಿದ್ದು. ಆದರೆ ಇವಾಗ ಎಲ್ಲರೂ ಮನೆಯಿಂದ ಈಚೆ ಹಾಕ್ಬಿಡ್ತಿದ್ದೆ ಅಂತಂದ್ಬಿಟ್ಟು ಹಾಕ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತಾ ಅವರು ಹೇಳಿದ್ದಾರೆ. ಸೊ ವೀಕ್ಷಕರೇ, ಸದ್ಯ ಪ್ರೋಮೋ ನೋಡಿದ್ರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಎಪಿಸೋಡು. ಮತ್ತು ಯಾರು ಎಲಿಮಿನೇಟ್ ಆಗ್ತಾರೆ ಅಂತಂದ್ಬಿಟ್ಟು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸದ್ಯ ಈಗ ಅಫಿಷಿಯಲ್ ಆಗಿ ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ನಿನ್ನೆ ಎಪಿಸೋಡಲ್ಲಿ ಮಲ್ಲಮ್ಮ ಅವ್ರು ಸೇವ್ ಆದರು. ಇವಾಗ ಬಿಗ್ ಬಾಸ್ ಮನೆಯೊಳಗಡೆ ರೆಬಲ್ ಆಗಿ ಇಲ್ಲಿ ರಕ್ಷಿತಾ ಅವರು ಎಂಟ್ರಿ ಕೊಟ್ಟಿದ್ದಾರೆ. ರಕ್ಷಿತಾ ಅವರು ಎಂಟ್ರಿ ಕೊಟ್ಟಿರೋದು ಮತ್ತು ಈ ಒಂದು ಪ್ರೋಮೋ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.